ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆ ಆಗ್ತಾನೆ ಇದೆ. ಕರೆಂಟ್ ಶಾಕ್ನಿಂದ ಕುರಿಗಾಯಿ ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. 48 ವರ್ಷದ ವಿಠಲ್ ಧರ್ಮಣ್ಣ ಬರಿಗಾಲೆ ಸಾವನ್ನಪ್ಪಿರುವಂತಹ ದುರ್ದೈವಿ ಕುರಿಗಾಯಿ ಈತ. 48 ವರ್ಷ. ಬಸವ ಕಲ್ಯಾಣದ ಯದಲಾಪುರ ರಸ್ತೆ ಬಳಿ ನಡೆದಂತಹ ಘಟನೆ. ಮನೆ ಬಳಿ ಬಿದ್ದಿದ್ದಂತಹ ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ ಸಾವನ್ನಪ್ಪಿದ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮಳೆ ಗಾಳಿಗೆ ತಾತ್ಕಾಲಿಕವಾಗಿ ಅಳವಡಿಸಿದಂತಹ ವಿದ್ಯುತ್ ಕಂಬ ಮುರ್ಕೊಂಡು ಬಿದ್ದಿದೆ. ತಾತ್ಕಾಲಿಕ ಕಂಬ ಇದು. ಕುರಿ ಮೇಯಿಸೋದಕ್ಕೆ ಈ ವ್ಯಕ್ತಿ ಹೋಗಿದ್ದ. ಆಗ ಕುರಿಯ ಕಾಲಿನಲ್ಲಿ ವಿದ್ಯುತ್ ವೈರ್ ಸಿಕ್ಕಾಕೊಂಡಿದೆ. ಅದನ್ನ ಬಿಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪಿದ್ದಾನೆ. ಈಗ ಮೃತನ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ, ಆಗ್ರಹ ಕೇಳಿ ಬರ್ತಾ ಇದೆ. ಅದು ಕರೆಂಟ್ ಇದೆ, ಇದಕ್ಕೆ ಬಂದದ್ದು ಈ ಜೈವರಿಗೆ ಅದ ಕರೆಂಟ್, ಇದಕ್ಕೆ ಕಬ್ಬಿಣವರಿಗೆ ಅದ ಕರೆಂಟ್, ಕಬ್ಬಿಣವರಿಗೆ ಉರಿ ಹತ್ತದಲ್ಲ, ಇದು ಏನರ 220 ಫೀಟು ಅದು ವೈರ್ ಹಾಕ್ಯಾರ್ರಿ. ನೆಲ್ದಾಗ ಹಾಕೊಂಡು ಬಂದಾರ್ರಿ. ನೆಲ್ದಾಗ ಹಾಕೊಂಡು ಬಂದ ಮ್ಯಾಲೆ ಬಿದ್ದದ್ರಿ. ಅದು ವೈರು ಮ್ಯಾಲೆ ಬಿದ್ದದ. ಅದು ಬಿದ್ದದ. ಇದು ಕುರಿ ದಾಟ್ಲಕ್ಕೆ ಹೋಗ್ಯದ್ರಿ. ಕುರಿ ದಾಟ್ಲಕ್ಕೆ ಹೋಗೋಣ. ಅದು ಕುರಿ ಕಾಲ ವೈರ್ ತಟ್ಟೆ ಅಂತ ಅದು ಕರೆಂಟ್ ಇಳಿದು ಅಂತ ಹೇಳಿ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಐತಿಗೆ ಅದು ಕಾಲಾಗಿಂದ ವೈರ್ ತೆಗ್ಯಾರ ಅಂತ ಹೇಳಿ ಅವ್ರು ಇದು ಮಾಡಕ್ಕೆ ಹೋಗ್ಯಾರ್ರಿ ನಮ್ಮ ತಾಮ್ರಿ. ಅದು ಏನಾಗ್ಯದ ಈ ಕೈ ಬಿಡಿಸ್ಲತ್ರ ಮುಂಗಾಯಿ ಹಿಡಿದು ರೀ ಅದು ಕರೆಂಟ್. ಈಗ ಅದಕ್ಕೆ ಹ್ಯಾಂಗೆ ಮಾಡ್ಬೇಕು ರೀ? ಗರೀಬರು ಅದ, 2 ಮಕ್ಕಳವ. ಒಂದು ಬಿಡದಂದೇನೆ ಮಾಡ್ತಾನೆ ರೀ, ಒಬ್ಬ ಸಾಲಿಗೆ ಹೋಯ್ತಾನೆ ರೀ. ಸಾಲಿಗೆ ಹೋದ್ಮೇಲೆ ಅವ್ರಿಗೆ ಮುಂದಿನ ಉಪಯೋಗ ಏನು ಮಾಡಬೇಕು ರೀ? ಅವ್ರಿಗೆ ಏನರ ಸಹಾಯ ಬೇಕಲ್ಲ ರೀ. ಇವತ್ತು ಒಂದು 50 ಲಕ್ಷ ಕೊಟ್ಟರು ಭೀ ಕಮ್ಮಿನೇ ಅದ ರೀ. ಏನು ಹೊಲ ಇಲ್ಲ ಏನಿಲ್ಲ, ರೊಟ್ಟಿ ಮೇಲೆ ಮಾಡು ಅಂತಾರೆ ರೀ ಅವ್ರು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮನೆ ಕುಸಿದಂತಹ ಪ್ರಕರಣ ನಡೆದಿದೆ. 4 ವರ್ಷದ ಮಗು ಸೇರಿದಂಗೆ ಇಬ್ಬರು ಬಚಾವಾಗಿದ್ದಾರೆ. ಜಸ್ಟ್ ಮಿಸ್ ಅನ್ನುವಂಥ ರೀತಿ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಚಿಕ್ಕಮಗಳೂರಲ್ಲೂ ಕೂಡ ಅನೇಕ ಅವಾಂತರಗಳನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಮತ್ತೊಂದು ಅವಾಂತರ ಇದು. 4 ವರ್ಷದ ಮಗು ಸೇರಿದಂಗೆ ಇಬ್ಬರು ಜಸ್ಟ್ ಮಿಸ್ ಆಗಿದ್ದಾರೆ. ಮನೆ ಕುಸಿತ ಆಗಿದೆ, ಆದರೆ ಮಗು ಸೇರಿದಂಗೆ ಇಬ್ಬರು ಬಚಾವಾಗಿದ್ದಾರೆ, ಅಪಾಯದಿಂದ ಪಾರಾಗಿದ್ದಾರೆ. ಫಲ್ಗುಣಿ ಗ್ರಾಮದ ಗೀತಾ ಅನ್ನೋರ ಮನೆ ಕುಸಿತ ಆಗಿರೋದು. ಮನೆಯ ಹಿಂಭಾಗ ಸಂಪೂರ್ಣ ಕುಸಿದು ಹೋಗಿದೆ. ಈಗ ಸಂಪೂರ್ಣವಾಗಿ ಮನೆ ಕುಸಿಯುವಂತಹ ಆತಂಕದಲ್ಲಿದೆ ಕುಟುಂಬ. ಕಳೆದ 7 ದಿನದಿಂದ 23 ಮನೆಗಳಿಗೆ ಹಾನಿಯಾಗಿದೆ. ಮೂಡಿಗೆರೆ ತಾಲೂಕಲ್ಲಿನೇ 11 ಮನೆಗಳಿಗೆ ಹಾನಿಯಾದರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ 7 ದಿನದಲ್ಲಿ 23 ಮನೆಗಳಿಗೆ ಈ ರೀತಿಯಾದಂತಹ ಹಾನಿಯಾಗಿದೆ. ಸಾಲು ಸಾಲು ಅವಘಡಗಳು ಸಂಭವಿಸ್ತಾನೆ ಇದೆ ಜಿಲ್ಲೆಯಾದ್ಯಂತ. ಚಿಕ್ಕಮಗಳೂರಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಿಂಪಲ್ ಆಗಿ ಮಾತಾಡಿ. ಕಿಚನ್ ನಾವು ಮಲಗಿರುವಾಗ ತುಂಬಾ ಶಬ್ದ ಬಂತು, ಜೋರಾಗಿ ಗಾಳಿ ಮಳೆ ಜಾಸ್ತಿ ಇತ್ತು. ಶಬ್ದ ಬಂದು ಹಿಂದೆ ಹೋಗಿ ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಬಚ್ಚಿಲ್ ಬಾತ್ರೂಮ್ ಹತ್ರ ಎಲ್ಲ ಗೋಡೆ ಕುಸಿತಿತ್ತು. ಒಂದೊಂದೇ ಸೈಡಲ್ಲಿ ಕುಸಿತ ಬಂತು ಭಾರಿ ಮಳೆ ಬರುವಾಗ. ಮಳೆ ಗಾಳಿ ಜಾಸ್ತಿ ಆದಂಗ ಕುಸಿತಾನೆ ಇತ್ತು. ನಾನು, ನನ್ನ ಮಗ ಮತ್ತೆ ನಮ್ಮಮ್ಮ ಇದೆ. ಅಧಿಕಾರಿಗಳು ಇವತ್ತು ರೆವಿನ್ಯೂ ಬಂದಿದ್ರು, ಅವರು ಫೋಟೋ ತಕೊಂಡು ಹೋಗಿದ್ದಾರೆ. ನಾಳೆ ತಾಲೂಕು ಆಫೀಸಿಗೆ ಬರಕ್ ಹೇಳಿದ್ದಾರೆ. ನಮಗೆ ಅವರು ಪರಿಹಾರ ಕೊಡ್ಬೇಕು. ನಮ್ಗೆ ಜೀವ ಭಯ ಇದೆ. ಮುಂದೆ ಏನಾದ್ರು ಫುಲ್ ಮನೆ ಬೀಳೋ ಪರಿಸ್ಥಿತಿಲಿ ಉಂಟು. ಏನಾದ್ರು ಜಿಲ್ಲಾಡಳಿತದಿಂದ ನಮಗೆ ಸಹಾಯ ಮಾಡ್ಬೇಕು. ನಾವು ಮಲಗಿರುವಾಗ ತುಂಬಾ ಶಬ್ದ ಬಂತು, ಜೋರಾಗಿ ಗಾಳಿ ಮಳೆ ಜಾಸ್ತಿ ಇತ್ತು. ಶಬ್ದ ಬಂದು ಹಿಂದೆ ಹೋಗಿ ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಬಚ್ಚಿಲ್ ಬಾತ್ರೂಮ್ ಹತ್ರ ಎಲ್ಲ ಗೋಡೆ ಕುಸಿತಿತ್ತು. ಒಂದೊಂದೇ ಸೈಡಲ್ಲಿ ಕುಸಿತ ಬಂತು ಭಾರಿ ಮಳೆ ಬರುವಾಗ. ಇನ್ನು ಚಿಕ್ಕಮಗಳೂರಲ್ಲಿ ಭಾರಿ ಮಳೆಗೆ ಭೂ ಕುಸಿತ ಕೂಡ ಸಂಭವಿಸಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಮಣ್ಣು ಕುಸಿತ ಆಗಿದೆ. ಈಗ ಮತ್ತಷ್ಟು ಭೂ ಕುಸಿತವಾದರೆ ಪಕ್ಕದಲ್ಲಿರುವಂತಹ ಮನೆಗೆ ಹಾನಿಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮನೆಯ ಪಕ್ಕದಲ್ಲಿನೇ ಮಣ್ಣು ಕುಸಿತ ಆಗಿರೋದು. ರಸ್ತೆಯ ಪಕ್ಕದಲ್ಲಿ ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಈ ಮಣ್ಣು ಕುಸಿತದ ಹಿನ್ನೆಲೆಯಲ್ಲಿ ರಸ್ತೆಯ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬ ನೆಲಕ್ಕೆ ಉರುಳುವಂತಹ ಆತಂಕ ಕೂಡ ಇದೆ. ಮತ್ತೊಂದಿಷ್ಟು ಅವಘಡಗಳು ಆಗುವಂತಹ ಸಾಧ್ಯತೆಗಳಿದೆ. ವಿದ್ಯುತ್ ಕಂಬವನ್ನ ತೆರವು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ವಿದ್ಯುತ್ ಕಂಬದ ಸ್ಥಳಾಂತರ ತೆರವು ಕಾರ್ಯ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಆ ಕಂಬದ ಕೆಳಭಾಗದಲ್ಲೇ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿದೆ ಅಂತ ರಸ್ತೆಗೆ ಅಂಟಿಕೊಂಡಂಥ ರೀತಿಯಲ್ಲೇ ಅದರ ಪಕ್ಕದಲ್ಲೇ ಮನೆ ಇದೆ. ಸೊ ಏನಾದರೂ ಅವಘಡಗಳು ಆಗೋದಕ್ಕಿಂತ ಮುಂಚೆಗೆ ಆಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ.
ಕಾರವಾರದಲ್ಲಿ ಕಡಲ ಅಬ್ಬರಕ್ಕೆ ಭಾರೀ ಪ್ರಮಾಣದಲ್ಲಿ ಕಡಲ ಕೊರೆತ ಆಗಿದೆ. ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಜನ ತತ್ತರಿಸಿದ್ದಾರೆ. ಕಡಲ್ ಕೊರೆತದಿಂದ ಸಮುದ್ರದ ತೀರದ ಜನವಸತಿ ಪ್ರದೇಶಕ್ಕೆ ಈಗ ನೀರು ನುಗ್ಗುವ ಆತಂಕ ಎದುರಾಗಿದೆ. ಮನೆಗಳು ಕೊಚ್ಚಿ ಹೋಗುವಂತಹ ಭೀತಿಯಲ್ಲಿ ಜನ ಜೀವನ ಸಾಗಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿರುವಂತದ್ದು. ಸಮುದ್ರ ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿದೆ. ಕಡಲ ತೀರಕ್ಕೆ ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಕಡಲ ಕೊರೆತದ ಸಮಸ್ಯೆಗೆ ಇಲ್ಲಿನ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿರುವಂತದ್ದು. ಮೇ ತಿಂಗಳ ಇದು ಕೊನೆಯ ವಾರ. ಈ ಸಂದರ್ಭದಲ್ಲೇ ಇಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಬಿದ್ದು ಕಡಲ ಅಲೆಗಳ ಅಬ್ಬರ ಇಲ್ಲಿ ಜೋರಾಗಿರುವಂತದ್ದು. ಕಳೆದ ವರ್ಷವೂ ಸಹಿತ ಇದೇ ಪ್ರಮಾಣದಲ್ಲಿ ಕಡಲ ಕೊರೆತ ಉಂಟಾಗಿತ್ತು. ಈಗ ಮತ್ತೆ ಅದೇ ಸಮಸ್ಯೆ ಇಲ್ಲಿ ಮರುಕಳಿಸಿರುವಂತದ್ದು. ಇಲ್ಲಿನ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹಿತ ಶಾಶ್ವತ ಪರಿಹಾರ ಇಲ್ಲಿ ಕೊಡುವಲ್ಲಿ ಆಳುವಂತ ಸರ್ಕಾರ ಎಡವಿದೆ, ವಿಫಲವಾಗಿದೆ. ನಾವೀಗ ನಿಮ್ಗೆ ದೃಶ್ಯಾವಳಿ ಮೂಲಕ ತೋರಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಆಳೆತ್ತರದ ಅಲೆಗಳು, ರಕ್ಕಸದಂತ ಅಲೆಗಳು ಯಾವ ರೀತಿ ತೀರಕ್ಕೆ ಅಪ್ಪಳಿಸ್ತಾ ಇದೆ ಎನ್ನುವಂತ ಬಗ್ಗೆ. ಇದು ಈಗ ಸಾಕಷ್ಟು ಭೂಪ್ರದೇಶವನ್ನ ಆಪೋಷಣಕ್ಕೆ ತೆಗೆದುಕೊಳ್ತಾ ಇದೆ. ಇಲ್ಲಿನ ಗ್ರಾಮದ ಜನರು ಅಂದ್ರೆ ಹಾರವಾಡ ಗ್ರಾಮದ ಜನರು, ಸಮುದ್ರ ತೀರದ ಅಂಚಿನಲ್ಲಿರುವಂತಹ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಜೀವವನ್ನ ಕೈಯಲ್ಲಿ ಹಿಡಿದು ಇನ್ನು ಜೀವನವನ್ನ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಈಗ ನಾವು ನಿಮ್ಗೆ ಕಡಲ ಅಲೆಗಳು ಯಾವ ರೀತಿ ಅಪ್ಪಳಿಸ್ತಾ ಇದೆ ಎನ್ನುವಂತ ಬಗ್ಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಇಲ್ಲಿ ಹಾಕಿರುವಂತ ಕಲ್ಲುಗಳು ಸಹಿತ ಸಮುದ್ರ ಅಲೆಗಳಿಗೆ ಕೊಚ್ಚಿ ಹೋಗ್ತಾ ಇರುವಂತ ಒಂದು ದೃಶ್ಯವನ್ನ ಸಹ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿವೆ. ಈ ಮನೆಗಳ ದೃಶ್ಯಾವಳಿಯನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇವತ್ತು ನಾಳೆ ಬೀಳುವಂತ ಒಂದು ಪರಿಸ್ಥಿತಿಯಲ್ಲಿ ಈ ಮನೆ ಇದೆ. ಇದ್ರ ಜೊತೆಗೆ ಈ ಸಮುದ್ರ ತೀರದಲ್ಲಿ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಯಾವಾಗ ಬೇಕಾದ್ರೂ ಸಮುದ್ರದ ಅಲೆ ನುಗ್ಗಬಹುದು. ಆ ಒಂದು ಆತಂಕದಲ್ಲಿ ಇಲ್ಲಿನ ಜನರಿದ್ದಾರೆ. ಇದು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದ ಸಮಸ್ಯೆ ಅಲ್ಲ. ಇದು ಭಟ್ಕಳ ತುದಿಯಿಂದ ಕಾರವಾರದ ಮಾಜಾಳಿಯವರೆಗೂ ಇರುವಂತ ಕಡಲ ತೀರದಲ್ಲಿ ಕಡಲ ಕೊರೆತದ ಒಂದು ಸಮಸ್ಯೆ ಇದೆ. ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರಕ್ಕೆ ಇಲ್ಲಿನ ಜನರು ಆಗ್ರಹಿಸ್ತಿದ್ದಾರೆ. ಆದ್ರೆ ಇದುವರೆಗೂ ಸಹಿತ ಶಾಶ್ವತ ಪರಿಹಾರ ಕೊಡುವಲ್ಲಿ ಸರ್ಕಾರ ಎಡವಿರುವಂತದ್ದು, ವಿಫಲವಾಗಿರುವಂತದ್ದು. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.